ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ 1920ರಲ್ಲಿ ಪ್ರಾರಂಭವಾಗಿದೆ. ಅದೇ ವರ್ಷ ಶಿಕ್ಷಣ ತಜ್ಞ ಎಚ್. ನರಸಿಂಹಯ್ಯನವರು ಹುಟ್ಟಿರುತ್ತಾರೆ. ಹಾಗಾಗಿ 2 ಶತಮಾನೋತ್ಸವಗಳನ್ನು ಆಚರಿಸಲು ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಮಿತಿ ನಿರ್ಣಯಿಸಿದೆ. ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಚ್. ವಿ. ಮಂಜುನಾಥ್ ಈ ಕುರಿತು ಮಾಹಿತಿ ನೀಡಿದ್ದು, ಶತಮಾನೋತ್ಸವ ಫೆಬ್ರವರಿ 2ರಂದು ಪ್ರಾರಂಭವಾಗಲಿದೆ ಎಂದು ಹೇಳಿದರು. ರಾಜ್ಯದ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಜಿಲ್ಲೆಯ ಉಸ್ತುವಾರಿ ಸಚಿವ ಡಾ. ಎಂಸಿ ಸುಧಾಕರ್, ಸಂಸದ ಡಾ. ಕೆ. ಸುಧಾಕರ್, ಸಾಹಿತಿ ಹಂಪ ನಾಗರಾಜಯ್ಯ, ಡಾ. ಸುಬ್ರಹ್ಮಣ್ಯ ಭಾಗವಹಿಸಲಿದ್ದಾರೆ. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. 2020ರಲ್ಲಿ ಆಚರಿಸಬೇಕಿದ್ದ ಈ ಶತಮಾನೋತ್ಸವ ಕಾರಣಾಂತರಗಳಿಂದ ಈಗ ಆಚರಿಸಲಾಗುತ್ತಿದೆ ಎಂದರು. ಈ ಹೊಸೂರಿನಲ್ಲಿ ಇದು ಮಾಧ್ಯಮಿಕ ಶಾಲೆಯ ಶತಮಾನೋತ್ಸವ 2020ರಲ್ಲೇ ನಾವು ಮಾಡಬೇಕಾಗಿತ್ತು. ಯಾಕೆಂದರೆ ಇದು 1920ರಲ್ಲಿ ಅಂದರೆ ಸ್ವಾತಂತ್ರ್ಯ ಬರೋದಕ್ಕೆ 27 ವರ್ಷದ ಮುಂಚೆನೇ ನಮ್ಮೂರ ಶಾಲೆ ಪ್ರಾರಂಭ ಆಗಿತ್ತು. ಮಾಧ್ಯಮಿಕ ಶಾಲೆ, ಪ್ರಾಥಮಿಕ ಶಾಲೆ ಇದು ನಮಗೆ ಡಾಕ್ಯುಮೆಂಟೇ ಸಿಗಲಿಲ್ಲ. ಅದು ಯಾವಾಗ ಇನ್ನೂ ಭಾಳ ಹಿಂದೆಯೇ ಅದು ಪ್ರಾರಂಭ ಆಗಿದೆ. ಹಾಗಾಗಿ ಕರೋನಾ ಬಂತು, ಆನಂತರ ಚುನಾವಣೆಗಳು ಮತ್ತಿತರ ಕಾರಣಗಳಿಂದ ನಾವು ಮಾಡೋಕ್ಕಾಗಿರಲಿಲ್ಲ. ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ವಿ. ಅದರ ಜೊತೆಯಲ್ಲೇ 1920ರಲ್ಲೇ ಡಾಕ್ಟರ್ ಎಚ್. ನರಸಿಂಹಯ್ಯನವರ ಜನನ ಆಗಿತ್ತು ಹೊಸೂರಿನಲ್ಲಿ. ಇನ್ನು ಗೌರವಾಧ್ಯಕ್ಷ ಮಾನಸ ಆಸ್ಪತ್ರೆ ವೈದ್ಯ ಡಾ. ಶಶಿಧರ್ ಮಾತನಾಡಿ, ಈ ಶಾಲೆ 3 ತಲೆಮಾರಿನ ಶಾಲೆಯಾಗಿದ್ದು ಹಳೆಯದಾಗಿದೆ. ಮೇಲ್ಛಾವಣಿ ಸೋರುವ ಸ್ಥಿತಿಗೆ ಬಂದಿದೆ. ಶೌಚಾಲಯಗಳ ಸ್ಥಿತಿ ಹೇಳತೀರದಾಗಿದೆ. ದಾನಿಗಳ ಸಹಾಯದಿಂದ ಶಾಲೆ ನಿರ್ಮಾಣ ಮಾಡಲಾಗುವುದು ಎಂದರು. ಈ ವೇಳೆ ಸಮಿತಿ ಕಾರ್ಯದರ್ಶಿ ಎಚ್ಎಲ್ ವೆಂಕಟೇಶ್, ನಯಾಜ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿದ್ದಗಂಗಪ್ಪ, ರಾಮಕೃಷ್ಣಪ್ಪ, ಇರ್ಷಾದ್ ಮತ್ತಿತರರು ಹಾಜರಿದ್ದರು. ಆರ್. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.